ಬೇಸಿಕಲಿ ನೆನೆ ನಾವೇನು ಕಲ್ತಿದ್ವಿ ಶಾಪಿಫೈ ಅಂತಂದರೆ ಶಾಪಿಫೈ ಪ್ರಾಪರ್ ಶಾಪಿಫೈ ಡಿಸೈನನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಎಸ್ಟರ್ಡೇ ಕ್ಲಾಸಲ್ಲಿ ಕಲ್ತಿದ್ವಿ ರೈಟ್. ಸೊ ನಾವು ಇವತ್ತು ಸ್ವಲ್ಪ ಅಡ್ವಾನ್ಸ್ ಲೆವೆಲನ್ನು ಕಲಿಯೋಣ. ಸೊ ಇವಾಗ ಎಲ್ಲಾನು ಎ ಐ ಆಗಿದೆ ರೈಟ್. ಸೊ ಎ ಐ ಹೆಲ್ಪನ್ನು ತೊಗೊಳ್ಲೇಬೇಕು ರೈಟ್. ಸೊ ಎ ಐ ಹೆಲ್ಪನ್ನು ತೊಗೊಂಡು ಯಾವ ರೀತಿ ಒಂದು ಶಾಪಿಫೈ ವೆಬ್ಸೈಟನ್ನು ಡಿಸೈನ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಬಿಫೋರ್ ದ್ಯಾಟ್ ಓಕೆ ಸಿ ಪ್ರತಿ ಒಂದು ವೆಬ್ಸೈಟ್ಗೂ ಏನು ಮೆನೂಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೈಟ್. ಮೆನೂಸ್ ಯಾವಾಗ ಕ್ರಿಯೇಟ್ ಮಾಡ್ತೀವಿ, ಪ್ರಾಪರ್ ಪೇಜಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾದಮೇಲೆ ಅದನ್ನು ನಾವು ಏನು ಮಾಡ್ತೀವಿ, ಮೆನೂಸ್ಗಳಿಗೆ ಅಪ್ಲೈ ಮಾಡ್ತೀವಿ ರೈಟ್. ಸೊ ಇವಾಗ ನನ್ನ ಸ್ಟೋರನ್ನು ನೋಡೋಣ. ಓಕೆ ಸಿ ಹಿಯೋ ಸಿ ಇಲ್ಲಿ ನೀವು ನೋಡ್ಬೋದು ಹೋಮ್ ಇದೆ, ದೆನ್ ಕೆಟಲಾಗ್ ಇದೆ, ದೆನ್ ಸಿಲಿ ಕಾಂಟ್ಯಾಕ್ಟ್ ಆಪ್ಷನ್ ಇದೆ, ಆ್ಯಂಡ್ ದೆನ್ ಡೆಮೋ ಆಪ್ಷನ್ ಇದೆ. ಅಂತಂದರೆ ಡೆಮೋ ಇವತ್ತು ನಾನು ಲಾಸ್ಟ್ ಕ್ಲಾಸ್ ಹೇಳ್ಕೊಟ್ಟಿರೋದು ರೈಟ್. ಸೊ ಇವಾಗ ನಿಮ್ಗೆ ಯಾವುದೋ ಒಂದು ಎಕ್ಸ್ಟ್ರಾ ಪೇಜ್ ಬೇಕು ಅಂತ ಅಂದ್ಕೊಳ್ಳೋಣ. ಓಕೆ ಸೊ ಫಾರ್ ಎಕ್ಸಾಂಪಲ್ ಶಾಪ್ ಪೇಜ್ ಆರ್ ಎಲ್ಸ್ ಅಬೌಟಸ್ ಪೇಜ್ ಅಂತ ಅಂದ್ಕೊಳ್ಳೋಣ. ಓಕೆ ಸೊ ಇವಾಗ ಅಗೇನ್ ಪೇಜಸ್ಗಳನ್ನು ಕ್ರಿಯೇಟ್ ಮಾಡಬೇಕು. ಬಿಕಾಸ್ ಪೇಜಸ್ ಇದ್ದರೆ ಮಾತ್ರ ಆ ಪೇಜನ್ನು ನಾವು ಮೆನೂಸ್ಗಳಿಗೆ ಅಥವಾ ಮೆನೂಗೆ ನಾವು ಆ್ಯಡ್ ಮಾಡ್ಬೋದು. ಸೊ ಪೇಜಸ್ಸೇ ಇಲ್ಲ ಅಂತಂದರೆ ಮೆನೂಸ್ಗಳನ್ನು ಮೆನೂಗೆ ಹೆಂಗೆ ಆ್ಯಡ್ ಮಾಡೋಕ್ಕಾಗುತ್ತೆ ರೈಟ್. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಏನು ಮಾಡಬೇಕು, ಒಂದು ಪೇಜನ್ನು ಕ್ರಿಯೇಟ್ ಮಾಡಬೇಕು. ಸಿ ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಮಗೆ ಪೇಜ್ ಅನ್ನೋ ಆಪ್ಷನ್ ಎಲ್ಲೂ ಕಾಣೋದಿಲ್ಲ ರೈಟ್. ಬಟ್ ಹಿಯರ್ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ ಇರುತ್ತೆ ಮೆನೂಸ್. ಓಕೆ ಸೊ ಲೆಟ್ಸ್ ಚೆಕ್ ಎಲ್ಲೆಲ್ಲಿ ನಮಗೆ ಪೇಜಸ್ಗಳು ಸಿಗ್ಬೋದು ರೈಟ್. ಸೊ ಕಸ್ಟಮರ್ಸ್ ಸೊ ಪ್ರೀವಿಯಸ್ ಆಗಿ ಕಂಟೆಂಟ್ ಆಪ್ಷನಲ್ಲಿ ಇರೋದು ಇವಾಗ ಎಲ್ಲಿದೆ ಅಂತ ಹುಡುಕೋಣ. ವೇಟ್. ಸಿ ಜಸ್ಟ್ ನೀವೇನು ಮಾಡಬೇಕು, ಇಫ್ ಇನ್ ಕೇಸ್ ಯಾವುದು ಕಾಣಲಿಲ್ಲ ಅಂತಂದರೆ ಒಂದೊಂದೇ ಆಪ್ಷನನ್ನು ನೀವೇನು ಮಾಡಬೇಕಾಗುತ್ತೆ, ಹುಡುಕೋಬೇಕಾಗುತ್ತೆ. ಸಿ ಆನ್ಲೈನ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡೋಣ. ಆನ್ಲೈನ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದಾಗ ಸಿ ಇಲ್ಲಿ ಪೇಜಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಏನು ಪೇಜಸ್. ಸೊ ಪೇಜಸ್ ಮೇಲೆ ಕ್ಲಿಕ್ ಮಾಡಿ. ಪೇಜಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ಒಂದು ಪೇಜನ್ನು ಕ್ರಿಯೇಟ್ ಮಾಡಬೇಕು ರೈಟ್. ಸೊ ಇಲ್ಲಿ ಆ್ಯಡ್ ಪೇಜ್ ಆಪ್ಷನ್ ಇರುತ್ತೆ, ಆ್ಯಡ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಟೈಟಲ್ ಆಪ್ಷನ್ ರೈಟ್. ಫಾರ್ ಎಕ್ಸಾಂಪಲ್ ಅಬೌಟ್ ಅಸ್ ಆರ್ ಎಲ್ಸ್ ಅಬೌಟ್ ಆರ್ ಬ್ರ್ಯಾಂಡ್. ಓಕೆ ಸೊ ಇಲ್ಲಿ ನೀವು ಕಂಟೆಂಟ್ ಆ್ಯಡ್ ಮಾಡ್ತೀರಾ ಅಂತಂದರೆ ಕಂಟೆಂಟನ್ನು ಆ್ಯಡ್ ಮಾಡ್ಬೋದು. ಯು ಹ್ಯಾವ್ ಟು ಆ್ಯಡ್ ಕಂಟೆಂಟ್ ಹಿಯರ್ ಲೈಕ್ ಪ್ಯಾರಾಗ್ರಾಫ್. ಇದನ್ನು ನಾವು SEO ಕ್ಲಾಸಲ್ಲಿ ಕಲ್ತ್ಕೊಳ್ತೀವಿ. ಬಟ್ ಆ್ಯಸ್ ಪರ್ ನಾವು ಜಸ್ಟ್ ಲೀವ್ ಇಟ್ ರೈಟ್. ಸೊ ಇಲ್ಲಿ ಆಪ್ಷನ್ಸ್ಗಳಿರ್ತವೆ, ಇವನ್ನೆಲ್ಲ ನಾವು SEO ಲೆವೆಲಲ್ಲಿ ಕಲಿಯೋಣ. ಬಟ್ ಆ್ಯಸ್ ಪರ್ ನಾವು ಜಸ್ಟ್ ಇಲ್ಲಿ ಕಂಟೆಂಟ್ ಆ್ಯಡ್ ಮಾಡ್ಬೋದು ಅನ್ನೋದು ಅಷ್ಟೇ ತಿಳ್ಕೊಳ್ಳಿ. ಅದಾದಮೇಲೆ ದ ರೈಟ್ ಹ್ಯಾಂಡ್ ಸೈಡ್ ಇಲ್ಲಿ ನೀವು ನೋಡ್ಬೋದು ವಿಸಿಬಲ್ ಅಂತ ಬರುತ್ತೆ ಆ್ಯಂಡ್ ಹಿಡನ್ ಅಂತ ಇದೆ. ಸೊ ಫಸ್ಟು ವಿಸಿಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಅಂತಂದರೆ ನಾವು ಕ್ರಿಯೇಟ್ ಮಾಡಿರುವಂಥ ಪೇಜ್ ವಿಸಿಬಲ್ ಆಗಬೇಕು ಅಂತಂದರೆ ವಿಸಿಬಲ್, ಇಲ್ಲ ಹಿಡನ್ ಆಗಿರಲಿ ಅಂತಂದರೆ ಹಿಡನ್. ಫಾರ್ ಎಕ್ಸಾಂಪಲ್ ಸಮ್ ಕೈಂಡ್ ಆಫ್ ಪೇಜಸ್ಗಳನ್ನು ನಾವು ಹಿಡನ್ ಆಗಿ ಇಡಬೇಕಾಗುತ್ತೆ. ಓಕೆ ಅಂತಂದರೆ ಜಸ್ಟ್ ನಮಗೆ URL ಇದ್ದರೆ ಸಾಕು. ಸೊ ಹಾಗಾಗಿ ಹಿಡನ್ ಇದ್ದರೆ ಸಾಕು, ನಾವು ಕ್ರಿಯೇಟ್ ಮಾಡಿದಂಥ ಪೇಜ್ ಕಾಣಿಸ್ಬಾರ್ದು ಅಂತಂದರೆ ಹಿಡನ್ ಮೇಲೆ ಕ್ಲಿಕ್ ಮಾಡಿ. ಬಟ್ ನಾನು ಕ್ರಿಯೇಟ್ ಮಾಡಿರೋ ಪೇಜ್ ಏನು ಅಬೌಟ್ ಆರ್ ಬ್ರ್ಯಾಂಡ್. ಸೊ ನನಗೆ ವಿಸಿಬಲ್ ಆಗಬೇಕು. ಸೊ ದಟ್ ಜನರು ನನ್ನ ಬ್ರ್ಯಾಂಡನ್ನು ಇನ್ನೂ ಟ್ರಸ್ಟ್ ಮಾಡ್ತಾರೆ. ಓಕೆ ಹೈ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಕ್ರಿಯೇಟ್ ಮಾಡಿದಂಥ ಒಂದು ಪೇಜ್ ಏನಿರುತ್ತೆ ರೈಟ್, ಸೊ ಅದನ್ನು ನಾನು ವಿಸಿಬಲಲ್ಲಿ ಇಡ್ತೀನಿ. ಸೊ ಅಗೈನ್ ಐ ಆಮ್ ಟೆಲ್ಲಿಂಗ್ ಯು, ಆನ್ಲೈನ್ ಸ್ಟೋರ್ ಅಂಡರಲ್ಲಿ ಪೇಜಸ್ ಇರುತ್ತೆ. ಸೊ ನಿಮ್ಮ ಪೇಜ್ ಟೈಟಲನ್ನು ಕೊಡಿ. ಸೊ ಕಂಟೆಂಟ್ ಆ್ಯಡ್ ಮಾಡ್ತೀರಾ ಅಂದರೆ ಕಂಟೆಂಟ್ ಆ್ಯಡ್ ಮಾಡಿ. ಆ್ಯಸ್ ಪರ್ ನಾವು ನಾನು ಆ್ಯಡ್ ಮಾಡಲ್ಲ, ಬಿಕಾಸ್ ಇದನ್ನು ನಾವು SEO ಸೆಷನ್ಸಲ್ಲಿ ನೋಡ್ತೀವಿ. ಸೊ ವಿಸಿಬಿಲಿಟಿ ಹಿಡನ್ ಆರ್ ವಿಸಿಬಲ್ ಅಂತಂದರೆ ನೀವು ನಿಮ್ಮ ಪೇಜ್ ಕಾಣಿಸ್ಬಾರ್ದು ಅಂದರೆ ಹಿಡನ್, ಕಾಣಿಸ್ಬೇಕು ಅಂದರೆ ವಿಸಿಬಲ್ ರೈಟ್. ಸೊ ದೆನ್ ಇಲ್ಲಿ ಸೇವ್ ಆಪ್ಷನ್ ಇರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಪೇಜ್ ರೆಡಿ. ಸೊ ನೀವು ನೋಡ್ತೀರಾ ಅಂತಂದರೆ ಯು ಕ್ಯಾನ್ ವ್ಯೂ ಹಿಯರ್ ರೈಟ್. ಡೂಪ್ಲಿಕೇಟ್ ಮಾಡ್ತೀರಾ ಅಂತಂದರೆ ಡೂಪ್ಲಿಕೇಟ್ ಕೂಡ ಮಾಡ್ಬೋದು. ಅಂತಂದರೆ ಇದೇ ಪೇಜ್ ಇನ್ನೊಂದು ಡೂಪ್ಲಿಕೇಟ್ ಆಗುತ್ತೆ, ಡಬಲ್ ಪೇಜ್ ಆಗುತ್ತೆ. ಸೀಲಿ ಅಬೌಟ್ ಆರ್ ಬ್ರ್ಯಾಂಡ್. ಸೊ ನಾವೇನು ಕಂಟೆಂಟ್ ಆ್ಯಡ್ ಮಾಡಿಲ್ಲ, ಸೊ ದಟ್ಸ್ ವೈ ಈ ರೀತಿ ಇದೆ
ಬಟ್ ನಾವು ಕಂಟೆಂಟ್ ಆ್ಯಡ್ ಮಾಡಿದ್ರೆ ಅಲ್ಲಿ ಕಂಟೆಂಟ್ ಕೂಡ ಇರುತ್ತೆ. ಓಕೆ, ಸೊ ಸೇವ್ ಮಾಡಿದ್ದೀವಿ ರೈಟ್. ಸೊ ಈ ಪೇಜನ್ನು ನಾನು ಏನು ಮಾಡಬೇಕು, ನನ್ನ ಮೆನುಗೆ ಆ್ಯಡ್ ಮಾಡಬೇಕು. ಸಿ ಇಲ್ಲಿ ಮೆನು ಇದೆ ರೈಟ್, ಮೆನುಗೆ ಆ್ಯಡ್ ಮಾಡಬೇಕು. ಮೆನುಗೆ ಆ್ಯಡ್ ಮಾಡಬೇಕಂದ್ರೆ ಏನು ನೆನಪಿರಲಿ, ವರ್ಡ್ ಪ್ರೆಸ್ಸಲ್ಲಿ ಎಲ್ಲಿರುತ್ತೆ ನಮಗೆ ಮೆನೂಸು ಆಪ್ಷನ್ನು, ಅಪಿಯರೆನ್ಸ್ ಅಂಡರಲ್ಲಿ ಮೆನೂಸ್ ಅನ್ನೋ ಆಪ್ಷನ್ ಇರುತ್ತೆ. ಅಪಿಯರೆನ್ಸ್ ಅಂಡರಲ್ಲಿ ಮೆನೂಸ್ ಅನ್ನೋ ಆಪ್ಷನ್. ಬಟ್ ಶಾಪಿಫೈಯಲ್ಲಿ ಅದೆಲ್ಲಿರುತ್ತೆ ಅಂತ ಅಂದರೆ ಕಂಟೆಂಟಲ್ಲಿ ಇರುತ್ತೆ. ಸೊ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೆನೂಸ್ ಆಪ್ಷನ್ ಇರುತ್ತೆ, ಮೆನೂಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಹಿಯರ್ ಸಿ ಇಲ್ಲಿ 3 ಆಪ್ಷನ್ ಇರುತ್ತೆ. ಮೇನ್ ಮೆನು ಅಂತ ಅಂದರೆ ಯಾವುದು, ಇದು ರೈಟ್. ನಿಮ್ಮದು ಲೈಕ್ ಫೂಟರ್ ಏನಾದರೂ ಬೇಕು ಅಂತಂದರೆ ಫೂಟರ್ ಮೆನು ಅಂತ ಒಂದಿರುತ್ತೆ. ಸೊ ಫೂಟರ್ ಮೆನು ರೈಟ್. ಸೊ ಫೂಟರ್ ಮೆನು ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಹಿಯರ್. ಬಟ್ ನಾನಿಲ್ಲಿ ಮೇನ್ ಮೆನುವನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಫ್ ಇನ್ ಕೇಸ್ ನೀವು ಹೊಸದಾಗಿ ಮೆನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಕ್ರಿಯೇಟ್ ಮೆನು ಹಿಯರ್. ಸೊ ಮೇನ್ ಮೆನು ರೈಟ್. ಸೊ ನೇಮ್, ಇಫ್ ಇನ್ ಕೇಸ್ ನೀವು ಮೆನು ನೇಮ್ ಏನಾದರೂ ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್. ಸಿ ಇಲ್ಲಿ ಪ್ರೀವಿಯಸ್ ಆಗಿ ಆ್ಯಡ್ ಮಾಡೋದಂತ ಅಂತಂದರೆ ನನ್ನ ಮೆನುಲಿರೋ ಎಲ್ಲ ಪೇಜಸ್ಗಳು ಕೂಡ ಇಲ್ಲಿದ್ದಾವೆ. ಸೊ ಇವಾಗ ನಾನು ಹೊಸದಾಗಿ ಒಂದು ಪೇಜನ್ನು ಆ್ಯಡ್ ಮಾಡಬೇಕಂತಂದರೆ ನಾನು ಪ್ರೀವಿಯಸ್ ಆಗಿ ಏನು ಕ್ರಿಯೇಟ್ ಮಾಡಿದ್ದೆ ಪೇಜ್ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಆ್ಯಡ್ ನ್ಯೂ ಐಟಮ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಆ್ಯಡ್ ಮೆನು ಐಟಮ್. ಸೊ ದೆನ್ ಲೇಬಲ್. ಲೇಬಲ್ ಅಂದರೆ ಏನು, ಸಿ ಹೋಮ್, ಕೆಟಲಾಗ್, ಕಾಂಟ್ಯಾಕ್ಟ್, ಡೆಮೋ ರೈಟ್. ಸೊ ಅದೇ ರೀತಿ ಇಲ್ಲಿ ಕೊಡಬೇಕು. ಸೊ ನಾನು ಇಲ್ಲಿ ಕೊಡ್ತೀನಿ ಅಬೌಟ್ ಅವರ್ ಬ್ರ್ಯಾಂಡ್ ರೈಟ್, ಅಬೌಟ್ ಅವರ್ ಬ್ರ್ಯಾಂಡ್. ಸೊ ಲಿಂಕ್ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಪೇಜಿನ ಲಿಂಕನ್ನು ನೀವು ಕೊಡಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಲಿಂಕ್, ಇಲ್ಲಿ ಆಪ್ಷನ್ಸ್ಗಳಿರ್ತವೆ. ಪೇಜಸ್ ಲಿಂಕ್ ಕೊಡ್ತೀರಾ, ಬ್ಲಾಗ್ಸ್ ಲಿಂಕನ್ನು ಕೊಡ್ತೀರಾ, ಪಾಲಿಸೀಸ್ ಲಿಂಕ್ಸ್ಗಳನ್ನು ಕೊಡ್ತೀರಾ, ಅಥವಾ ಆರ್ಡರ್ಸ್ ಲಿಂಕ್ಸ್ಗಳನ್ನು ಕೊಡ್ತೀರಾ, ಈ ರೀತಿ ಆಪ್ಷನ್ಸ್ಗಳು ಇರ್ತವೆ. ಸೊ ನಾನಿಲ್ಲಿ ಪೇಜಸ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಸಿ ಇಲ್ಲಿ ಬೇರೆ ಬೇರೆ ಪೇಜಸ್ ಅಂತಂದರೆ ನಾವು ಕ್ರಿಯೇಟ್ ಮಾಡಿದಂಥ ಎಲ್ಲ ಪೇಜುಗಳು ಇಲ್ಲಿರ್ತವೆ. ಸೊ ಅಬೌಟ್ ಅವರ್ ಬ್ರ್ಯಾಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಪೇಜಿನ ಲಿಂಕ್ ಅನ್ನೋದು ಇಲ್ಲಿ ಕಾಪಿ ಆಗುತ್ತೆ. ಬೇಡವಾ ಡಿಲೀಟ್ ಮಾಡ್ತೀರಾ ಅಂತಂದರೆ ಡಿಲೀಟ್ ಮಾಡಿ, ಬೇಕು ಅಂದರೆ ಆ್ಯಡ್ ಮಾಡಿ. ಸೊ ದೆನ್ ಸೇವ್. ಓಕೆ, ಸೊ ಇವಾಗ ನಾನು ನನ್ನ ಸ್ಟೋರ್ಗೆ ಹೋಗಿ ಜಸ್ಟ್ ನಾನು ರಿಫ್ರೆಶ್ ಮಾಡ್ತೀನಿ. ಸೊ ಒನ್ಸ್ ಅಗೇನ್ pages. ಸೊ ಆರ್ ಎಲ್ಸ್ ನೀವೇನು ಮಾಡಬೇಕು ಅಂತಂದರೆ ನ್ಯೂ ಟ್ಯಾಬಲ್ಲಿ ನಿಮ್ಮ ಆನ್ಲೈನ್ ಸ್ಟೋರನ್ನು ಓಪನ್ ಮಾಡಿ. ಓಕೆ, ಓಪನ್ ಮಾಡಿದ್ದಾದಮೇಲೆ ಎನಿ ಹೌ ನಿಮಗೆ ಇಲ್ಲಿ ಪೇಜಸ್ ಆಪ್ಷನ್ ಕಾಣ್ತವೆ ರೈಟ್. ಸೊ ಪೇಜಸ್ ಮೇಲೆ ಕ್ಲಿಕ್ ಮಾಡಿ. ಪೇಜಸ್ ಮೇಲೆ ಕ್ಲಿಕ್ ಮಾಡಿದಾಗ ಸಿ ಇಲ್ಲಿ ಆಪ್ಷನ್ ಇರುತ್ತೆ ರೈಟ್, ಅಬೌಟ್ ಅವರ್ ಬ್ರ್ಯಾಂಡ್. ಇಲ್ಲಿ ಐ ಬಟನ್ ಇರುತ್ತೆ ರೈಟ್. ವ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಪೇಜಿನ ಯು ಆರ್ ಎಲ್ ಬರುತ್ತೆ. ಆ ಯು ಆರ್ ಎಲ್ ಅನ್ನು ಕಾಪಿ ಮಾಡಿ. ಕಾಪಿ ಮಾಡಿ ಅಗೇನ್ ಗೋ ಟು ಯುವರ್ ಶಾಪ್ ರೈಟ್. ಸೊ ದೆನ್ ಅಂಡರ್ ಕಂಟೆಂಟ್ ಮೆನೂಸ್ ಆಪ್ಷನನ್ನು ಚೂಸ್ ಮಾಡ್ಕೊಳ್ಳಿ. ಸೊ ದೆನ್ ಲಿಂಕ್ ಆಪ್ಷನಲ್ಲಿ ನೀವು ಆ ಪರ್ಟಿಕ್ಯುಲರ್ ಲಿಂಕನ್ನು ನೀವೇನು ಮಾಡಿ ಮೆನ್ಷನ್ ಮಾಡಿ. ಸೊ ದೆನ್ ಸೇವ್. ಓಕೆ, ಸೊ ಇವಾಗ ನಾನು ಹೋಗಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಸಿ ಹೋಮ್, ಕೆಟಲಾಗ್, ಕಾಂಟ್ಯಾಕ್ಟ್, ಅಬೌಟ್ ಅವರ್ ಬ್ರ್ಯಾಂಡ್, ಸಿ ಹಿಯರ್ ಬಂತು ರೈಟ್. ಸಿ ಎಡಿಟ್ ಮಾಡಬೇಕು ಅಂತ ಅಂದರೆ ಅಗೇನ್ ಇಲ್ಲಿ ಎಡಿಟ್ ಥೀಮ್ ಆಪ್ಷನ್ ಇರುತ್ತೆ. ಓಕೆ, ಸೊ ಎಡಿಟ್ ಥೀಮ್. What unsaved? No, I just discard it. Online store. ಸೊ ಇಲ್ಲಿ ಎಡಿಟ್ ಥೀಮ್ ಆಪ್ಷನ್ ಇರುತ್ತೆ. ಎಡಿಟ್ ಥೀಮ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅಬೌಟ್, ಸಿ ಇದೇನು ಮೇನ್ ಮೆನು ರೈಟ್. ಸೊ ಇಲ್ಲಿ ಇರುತ್ತೆ, ನೀವು ಯು ಕ್ಯಾನ್ ಚೆಕ್ ಮೇನ್ ಮೆನು ಆಫ್
ನೀವೇನಾದರೂ ಚೇಂಜ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್ ಹಿಯರ್, ರೈಟ್. ಸೊ ಪ್ರಾಡಕ್ಟ್ಸ್ಗಳಿರ್ತವೆ. ಆ್ಯಂಡ್ ದೆನ್ ಈ ಬ್ಯಾನರ್ ಎಲ್ಲ ಹೆಂಗೆ ಆ್ಯಡ್ ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ. ಈ ಬ್ಯಾನರ್ ಎಲ್ಲ ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ನಾನು ಫ್ಯೂಚರ್ ಕ್ಲಾಸಸಲ್ಲಿ ಹೇಳ್ತೀನಿ. ಅಂತಂದರೆ ಲೈಕ್ ಟ್ಯುಟೋರಿಯಲ್ ಇರುತ್ತೆ, ಬ್ಯಾನರ್ಸ್ಗಳನ್ನು ಹೆಂಗೆ ಕ್ರಿಯೇಟ್ ಮಾಡಬೇಕು, ಆ್ಯಡ್ ಕ್ರಿಯೇಟಿವ್ಸ್ಗಳನ್ನು ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಅದರಲ್ಲಿ ನಾನು ಇದನ್ನು ಕವರ್ ಮಾಡ್ತೀನಿ. ಓಕೆ. ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ಬೋದು ಸೆಷನ್ಸ್ಗಳನ್ನು ಆ್ಯಡ್ ಮಾಡ್ತೀರಾ ಅಂತಂದರೆ ಸೆಕ್ಷನ್ಸ್ಗಳನ್ನು ನೀವು ಆ್ಯಡ್ ಮಾಡ್ಬೋದು, ಜಸ್ಟ್ ಲೈಕ್ ಎಲಿಮೆಂಟರಲ್ಲಿ ನಾವು ಮಾಡ್ತೀವಿ, ರೈಟ್, ಅದೇ ರೀತಿ, ರೈಟ್. ಸೊ ಕಲೆಕ್ಷನ್ ಕಾರ್ಡ್ ಪರ್ಟಿಕ್ಯುಲರ್ ಏನಾದರೂ ಎಡಿಟ್ ಮಾಡಬೇಕು ಅಂತ ಅಂದರೆ ಯು ಕ್ಯಾನ್ ಎಡಿಟ್ ಹಿಯರ್. ಸೊ ಬೇಡ ಅಂತ ಅಂದರೆ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ, ಯು ಕ್ಯಾನ್ ಡಿಲೀಟ್, ರೈಟ್. ಸೊ ನಾವು ಸಿ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ 1 2 3 4 5 6 ಅಂತಂದರೆ ಸಿಕ್ಸ್ ಪ್ರಾಡಕ್ಟ್ಸ್ಗಳು ಡಿಸ್ಪ್ಲೇ ಆಗ್ತಿದೆ, ರೈಟ್. ಸೊ ನನಗೆ ಇನ್ನೂ ಜಾಸ್ತಿ ಬೇಕು ಅಂತ ಅಂದರೆ ಜಸ್ಟ್ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾರುಸಲ್ ಮೊಬೈಲ್ ಸಾರಿ ಇಲ್ಲಿ ನೀವು ನೋಡ್ಬೋದು ಪ್ರಾಡಕ್ಟ್ ಕೌಂಟ್ ಅಂತ ಇರುತ್ತೆ. ಅಂತಂದರೆ ಟೋಟಲ್ ಈ ಸೆಕ್ಷನಲ್ಲಿ ಎಷ್ಟು ಪ್ರಾಡಕ್ಟ್ ವಿಸಿಬಲ್ ಆಗಿರಬೇಕು. ಸಿ ಫಾರ್ ಎಕ್ಸಾಂಪಲ್ 12 ಅಂತ ಇದೆ, ಇಲ್ಲಿ ನಾನು 10 ಅಂತ ಮಾಡ್ತೀನಿ. ಓಕೆ. ಸೊ 10. ಸೊ ಇಲ್ಲಿ ಚೇಂಜ್ ಆಗುತ್ತೆ. ಸೊ ಜಸ್ಟ್ ವೆಯ್ಟ್ few minutes. Let's save it, right. ಸೊ ಇಲ್ಲಿ ನೀವು ನೋಡ್ಬೋದು. ಓಕೆ. ಸೊ ಇಲ್ಲಿ ಕಾಲಮ್ಸ್ ಅಂತಂದರೆ ಕಾಲಮ್ಸಲ್ಲಿ ಒಂದೊಂದು ಕಾಲಮ್ಸಲ್ಲಿ ಎಷ್ಟೆಷ್ಟು ಪ್ರಾಡಕ್ಟ್ಸ್ ವಿಸಿಬಲ್ ಆಗಿರಬೇಕು ಅನ್ನೋದಿದೆ. ಇಲ್ಲಿ 6 ಇದೆ. ಸೊ ಐ ವಿಲ್ ರಿಮೂವ್ ಇಟ್ ಆ್ಯಂಡ್ 5 ಮಾಡ್ತೀನಿ ನಾನು. ಓಕೆ. ಸೊ ಇವಾಗ ಏನಾಗುತ್ತೆ, ಕಾಲಮ್ಸಲ್ಲಿ 5 ಪ್ರಾಡಕ್ಟ್ಸ್ಗಳು ಅನ್ನೋದು ವಿಸಿಬಲ್ ಆಗ್ತವೆ. ಸೊ ಅದೇ ರೀತಿ ಇಲ್ಲಿ ಆಪ್ಷನ್ ಇರುತ್ತೆ ಮೊಬೈಲಲ್ಲಿ ಎಷ್ಟು ಕಾಲಮ್ಸ್ಗಳಿರಬೇಕು ಅಂತ. ಒಂದಾದರೆ 1, 2 ಆದರೆ 2. ಓಕೆ. ಇಲ್ಲಿ ಬೈ ಡಿಫಾಲ್ಟ್ 2 ಅಂತ ಇದೆ, 2ನೇ ಇರಕ್ಕೆ ಬಿಡಿ. ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು ಕಾಲಮ್ಸ್ 1 2 3 4 5 1 2 3 4 5, ರೈಟ್. ಸೊ ಈ ರೀತಿ ಆಪ್ಷನ್ಗಳು ಇರುತ್ತೆ. ಹಾರಿಜಾಂಟಲ್ ಗ್ಯಾಪ್ ಎಷ್ಟು ಬೇಕು, ಯು ಕ್ಯಾನ್ ಕ್ರಿಯೇಟ್ ಹಾರಿಜಾಂಟಲ್ ಗ್ಯಾಪ್. ಓಕೆ. ಆ್ಯಂಡ್ ವರ್ಟಿಕಲ್ ಗ್ಯಾಪ್ ಎಷ್ಟಿರಬೇಕು. ಸೊ ಗ್ಯಾಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ವಿಡ್ತು, ಸೆಕ್ಷನ್ ಲೇಔಟ್, ವಿಡ್ತ್ ಎಷ್ಟಿರಬೇಕು, ಪೇಜ್ ಅಂತ ಇದೆ. ಇಫ್ ಇನ್ ಕೇಸ್ ನಾನು ಫುಲ್ಲಿಗೆ ಚೇಂಜ್ ಮಾಡಿದ್ರೆ ಯಾವ ರೀತಿ ಬರ್ಬೋದು, ಸಿ, ರೈಟ್. ಗ್ಯಾಪ್ ಎಷ್ಟಿರಬೇಕು, ಬ್ಯಾಕ್ಗ್ರೌಂಡ್ ಕಲರ್ ಏನಾದರೂ ಚೇಂಜ್ ಮಾಡ್ತೀರಾ. ಸಿ ಬ್ಯಾಕ್ಗ್ರೌಂಡ್ ಕಲರ್ ಐ ವಿಲ್ ಗೋ ಫಾರ್ ಬ್ಲ್ಯಾಕ್ ಅಂತ ಅಂದ್ಕೊಳ್ಳೋಣ. ಸಿ ಈ ರೀತಿ ಗ್ರೇ ಬೇಕಾ. ಓಕೆ. ಸೊ ಅಂತಂದರೆ ಬ್ಯಾಕ್ಗ್ರೌಂಡ್ ಕಲರ್ ಯಾವುದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊತಾ ಹೋಗ್ಬೋದು. ಸೊ ಮೇಕ್ ಶೋರ್ ನೀವು ಏನೇ ಮಾಡಿದ್ರು ಸೇವ್ ಆಪ್ಷನನ್ನು ನೀವು ಮಾಡಲೇಬೇಕು. ಇಲ್ಲ ಅಂತಂದರೆ ನೀವು ಮಾಡಿದಂಥ ಆಪ್ಷನ್ಸ್ಗಳು ಏನಿರ್ತವೆ ಅವ್ಯಾವು ಕೂಡ ಸೇವ್ ಆಗಿರೋದಿಲ್ಲ. ಸೊ ಮೇಕ್ ಶೋರ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರತಿಯೊಂದು ವೆಬ್ಸೈಟು ಆಲ್ಮೋಸ್ಟ್ ಇವಾಗ 100 ಮೆಂಬರ್ಸ್ ಅಂತ ತೊಗೊಂಡ್ರೆ 90 ಮೆಂಬರ್ಸ್ ಅಂತಂದರೆ 90 ಪೀಪಲ್ ಏನು ಮಾಡ್ತಾರೆ, ಮೊಬೈಲಲ್ಲೇ ಯೂಸ್ ಮಾಡೋದು, ರೈಟ್. ಸೊ ನಮ್ಮ ಸೈಟ್ ಮೊಬೈಲ್ ಆಪ್ಟಿಮೈಸೇಷನ್ ಆಗಿ ಇರಲೇಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ಬೋದು ಶೋ ಮೊಬೈಲ್ ವ್ಯೂ, ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಮೊಬೈಲ್ ವ್ಯೂ ಸಿಗುತ್ತೆ ಇಲ್ಲಿ. ಸೊ ಏನು ಎಡಿಟ್ ಮಾಡಬೇಕು ಅಂತ ಅನ್ಕೋತೀರೋ ಎಡಿಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ಸೆಕ್ಷನನ್ನು ಚೂಸ್ ಮಾಡಿದ್ದೀನಿ ನಾನು. ಓಕೆ. ಆ್ಯಂಡ್ ಲೇಔಟ್ ವರ್ಟಿಕಲ್ ಇದೆ. ಸೊ ಲೆಟ್ಸ್ ಹಾರಿಜಾಂಟಲ್ ಮಾಡೋಣ. ಸೊ ದಟ್ ಹೆಂಗೆ ಕಾಣುತ್ತೆ ನೋಡೋಣ. ಸೊ ಅಲೈನ್ಮೆಂಟ್ ಆಪ್ಷನ್ ಇರುತ್ತೆ, ಪೊಸಿಷನ್, ಸೆಂಟರ್. ಓಕೆ. ಈಗ ತೊಗೊಂಡಿದೆ. ರೈಟ್. ವಿಡ್ತ್ ಫುಲ್, ರೈಟ್. ಪೇಜ್ ಇಲ್ಲಿ ಹೈಟ್ ಆಪ್ಷನ್ ಇರುತ್ತೆ, ಯು ಕ್ಯಾನ್ ಲೈಕ್ ಸ್ಮಾಲ್ ಬೇಕಾ
ಆಟೋ ಬೇಕಾ, ಆ್ಯಂಡ್ ದೆನ್ ಮೀಡಿಯಮ್ ಬೇಕಾ, ಕಸ್ಟಮ್ ಬೇಕಾ, ಸೊ ಯು ಕ್ಯಾನ್ ಚೂಸ್ ಹಿಯರ್, ರೈಟ್. ಸೊ ಆರ್ ಎಲ್ಸ್ ಮೊಬೈಲಿಗೆ ನೀವು ಬೇರೆ ಇಮೇಜನ್ನು ನೀವು ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಹಿಯರ್. ಬೇರೆ ಇಮೇಜ್ ಆ್ಯಡ್ ಮಾಡ್ತೀರಾ ಅಂತಂದರೆ ನೀವು ಮಾಡ್ಬೋದು, ಬೇಡ ಅಂತಂದರೆ ಇಟ್ಸ್ ಅಪ್ ಟು ಯು. ಸೊ ಇಲ್ಲಿ ನೀವು ನೋಡ್ಬೋದು, ಇದನ್ನ ಆ್ಯಡ್ ಮಾಡ್ತೀರಾ ಅಂತಂದರೆ ಎಡಿಟ್ ಮಾಡ್ತೀರಾ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಏನಾದರೂ ಚೇಂಜ್ ಮಾಡ್ತೀರಾ ಅಂದರೆ ಚೇಂಜ್ ಮಾಡಿ. ವಿಡ್ತ್ ಎಷ್ಟು ಬೇಕು, ಫಿಟ್ ಬೇಕಾ, ಫಿಲ್ ಬೇಕಾ, ಓಕೆ. ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ಬೋದು ಶಾಪ್ ನೌ ಬಟನ್ ಇದೆ. ಸೊ ಜಸ್ಟ್ ಕ್ಲಿಕ್ ಮಾಡಿ, ರೈಟ್. ಸೊ ಇಲ್ಲಿ ಆಪ್ಷನ್ ಇರುತ್ತೆ ಸ್ಟೈಲ್, ಪ್ರೈಮರಿ, ಸೆಕೆಂಡರಿ. ಸೊ ಬಟನ್ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ, ರೈಟ್, ಕಸ್ಟಮ್. ಸೊ ನಾನು ಇಲ್ಲಿ ಪ್ರೈಮರಿನೇ ಇಡ್ತೀನಿ, ಓಕೆ. ಆ್ಯಂಡ್ ದೆನ್ ಸೊ ಬಟನ್. ಸೊ ಇಫ್ ಇನ್ ಕೇಸ್ ನೀವು ಕಾಪಿ ಮಾಡ್ತೀರಾ ಅಥವಾ ಈ ಬಟನನ್ನು ಡೂಪ್ಲಿಕೇಟ್ ಮಾಡ್ತೀರಾ ಅಂತಂದರೆ ನೀವು ಡೂಪ್ಲಿಕೇಟ್ ಮಾಡ್ಬೋದು. ಹೈಡ್ ಮಾಡ್ತೀರಾ ಅಂದರೆ ಹೈಡ್ ಮಾಡ್ಬೋದು. ರೀನೇಮ್ ಮಾಡ್ತೀರಾ ಅಂದರೆ ರೀನೇಮ್ ಮಾಡ್ಬೋದು, ರೈಟ್. ಸೊ ಈ ರೀತಿ ಆಪ್ಷನ್ಸ್ಗಳು ಇರ್ತವೆ. ಸೊ ಅದೇ ರೀತಿ ಈ ಸೆಕ್ಷನನ್ನು ನೀವು ಎಡಿಟ್ ಮಾಡ್ತೀರಾ ಅಂತಂದರೆ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ. ಆ್ಯಂಡ್ ದೆನ್ ಅಲೈನ್ಮೆಂಟ್ ಯು ಕ್ಯಾನ್ ಚೂಸ್ ರೈಟ್, ಲೆಫ್ಟ್, ಈ ರೀತಿ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ದೆನ್ ಪ್ರೀಸೆಟ್ ಹೆಡಿಂಗ್ 4 ಅಂತಂದರೆ ಫಾರ್ ಎಕ್ಸಾಂಪಲ್ ನಾನು ಹೆಡಿಂಗ್ 2 ಅನ್ನು ತೊಗೊಳ್ತೀನಿ. ಸಿಲಿ ಅಂತಂದರೆ ದೊಡ್ಡದಾಗ್ತಾ ಹೋಗುತ್ತೆ. ಸೊ ನಾನಿಲ್ಲಿ ಹೆಡಿಂಗ್ 5, ಇಲ್ಲಿ ನೀವು ನೋಡ್ಬೋದು, ಐ ವಿಲ್ ಗೋ ಫಾರ್ ಹೆಡಿಂಗ್ 4. ಸೊ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀರಾ ಅಂದರೆ ಚೇಂಜ್ ಮಾಡ್ಬೋದು. ಪ್ಯಾಡಿಂಗನ್ನು ಸೆಟ್ ಮಾಡ್ತೀರಾ ಅಂದರೆ ಪ್ಯಾಡಿಂಗ್ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಟಾಪ್ 23% ಅಂತ ಅಂದ್ಕೊಳ್ಳೋಣ. ಟಾಪ್ ಬೇಡ, ಸೊ ಬಾಟಮ್ ಅಂತ ಅಂದ್ಕೊಳ್ಳೋಣ. ಬಾಟಮ್ ಅಂತಂದರೆ ಪ್ಯಾಡಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ವ್ಯೂ ಆಲ್ ಅಂತ ಇರುತ್ತೆ. ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ ಅಂತಂದರೆ ಇದನ್ನು ಎಡಿಟ್ ಮಾಡ್ತೀರಾ ಅಂತ ಅಂದರೆ ನೀವು ಮಾಡ್ಬೋದು. ಸ್ಟೈಲ್, ಪ್ರೈಮರಿ, ಸೆಕೆಂಡರಿ, ಲಿಂಕ್, ಕಸ್ಟಮ್, ಈ ರೀತಿ ಇರುತ್ತೆ, ಓಕೆ. ಮೊಬೈಲ್ ವಿಡ್ತ್, ಫಿಟ್ ಆರ್ ಎಲ್ಸ್ ಕಸ್ಟಮ್, ರೈಟ್. ಇಲ್ಲಿ ಕಸ್ಟಮ್ ವಿಡ್ತ್ ಎಷ್ಟು ಬೇಕು ಯು ಕ್ಯಾನ್ ಚೂಸ್ ಹಿಯರ್. ಸೊ ಇಲ್ಲಿ ವ್ಯೂ ಆಲ್ ಆ್ಯಂಡ್ ದೆನ್ ಸೊ ಇಲ್ಲಿ ವ್ಯೂ ಆಲ್ ಅಂತಂದರೆ ಪ್ರಾಡಕ್ಟ್ ಇನ್ನ ಒಂದು ಪೇಜ್ ಓಪನ್ ಆಗುತ್ತೆ, ಓಕೆ. ಸೊ ಕಲೆಕ್ಷನ್ ಪೇಜ್ ಓಪನ್ ಆಗುತ್ತೆ. ಇಫ್ ಇನ್ ಕೇಸ್ ಸೆಕ್ಷನ್ ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್. ಫೂಟರ್ ಆ್ಯಡ್ ಮಾಡ್ತೀರಾ ಅಂದರೆ ಲೈಕ್ ಫೂಟರನ್ನು ನೋಡ್ತೀರಾ ಅಂತಂದರೆ ಫೂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೂಟರಿಗೆ ಬರ್ತೀವಿ, ರೈಟ್. ಸೊ ವೇರ್ ಇಸ್ ದ ಫೂಟರ್. So let me footer. ಫೂಟರ್ ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಸಿಬಲ್, ನಾಟ್ ವಿಸಿಬಲ್, ಈ ರೀತಿ ಆಪ್ಷನ್ ಇರುತ್ತೆ. ಸೊ ದಿಸ್ ದ ಫೂಟರ್, ರೈಟ್. ಸೊ ಫೂಟರ್ ಎಡಿಟ್ ಮಾಡ್ತೀರಾ ಅಂತಂದರೆ ನೀವು ಎಡಿಟ್ ಮಾಡ್ಬೋದು. ಸೊ ದೆನ್ ಸೇವ್. ಫೂಟರಲ್ಲಿ ನಾರ್ಮಲಿ ಏನೂ ಇರೋದಿಲ್ಲ. ಇಫ್ ಇನ್ ಕೇಸ್ ನೀವು ಮೆನು ಆ್ಯಡ್ ಮಾಡ್ತೀರಾ ಅಥವಾ ಸ್ಟಾಕ್ಸ್ ಏನಾದರೂ ಇರ್ತವೆ ಅಂತಂದರೆ ಸ್ಟಾಕ್ಸ್ ಆ್ಯಡ್ ಮಾಡ್ತೀರಾ ಅಂತಂದರೆ ನೀವು ಸ್ಟಾಕ್ಸನ್ನು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಎಕ್ಸಿಟ್ ಬಟನ್ ಇರುತ್ತೆ, ನೀವು ಎಕ್ಸಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೋದು, ಓಕೆ. ಆ್ಯಂಡ್ ನಿಮಗೆ ಅಗೇನ್ ಟ್ಯಾಬ್ ಲ್ಯಾಪ್ಟಾಪ್ ವ್ಯೂ ಬೇಕು ಅಂತಂದರೆ ಅದೇ ಮೊಬೈಲ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಡೆಸ್ಕ್ಟಾಪ್ ವ್ಯೂ ಅನ್ನೋದು ನಿಮಗೆ ಬರುತ್ತೆ, ಓಕೆ. ಇದನ್ನು ನಾವೇನಂತ ಕರಿತೀವಿ, ಅನೌನ್ಸ್ಮೆಂಟ್ ಬಾರ್. ಸೊ ಅನೌನ್ಸ್ಮೆಂಟ್ ಬಾರನ್ನು ಎಡಿಟ್ ಮಾಡ್ತೀರಾ ಅಂತಂದರೆ ಎಡಿಟ್ ಮಾಡಿ. ಜಸ್ಟ್ ನೀವೇನು ಮಾಡಬೇಕು, ಯಾವ್ದಾವುದನ್ನ ಎಡಿಟ್ ಮಾಡಬೇಕಂತ ಅನಿಸುತ್ತೆ ಆ ಎಲ್ಲ ಸೆಕ್ಷನ್ಸನ್ನು ನೀವೇನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್, ರೈಟ್. ಸೊ ಆಫ್ಟರ್ ದ್ಯಾಟ್
ಇವಾಗ ಎ ಐ ಅನ್ನ ಯೂಸ್ ಮಾಡಬೇಕು ರೈಟ್ ನಾವು. ಸೊ ಲೆಟ್ ಮಿ ಟೇಕ್ ಐ ಎಕ್ಸಿಟ್ ಲೀವ್ ಪೇಜ್ ಆನ್ಲೈನ್ ಸ್ಟೋರ್ ಎಡಿಟ್ ಥೀಮ್ ಆ್ಯಂಡ್ ಸೊ ಇಲ್ಲಿ ಪ್ರಾಬಬಲಿ ಇಲ್ಲಿ ಈ ಒಂದು ಸೆಕ್ಷನಲ್ಲಿ ನಾನೇನೋ ಟೆಕ್ಸ್ಟ್ ಆ್ಯಡ್ ಮಾಡಬೇಕಂತ ಅನ್ಕೋತೀನಿ. ಆ್ಯಡ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಆಪ್ಷನ್ ಇರುತ್ತೆ ಲೈಕ್ ಲೋಗೋ ಆ್ಯಡ್ ಮಾಡಬೇಕಾ, ಸ್ಪ್ಲಿಟ್ ಶೋಕೇಸ್ ಏನಾದರೂ ಮಾಡಬೇಕಾ, ರೈಟ್. ಸೊ ಇಲ್ಲಿ ನಮಗೆ ಆಪ್ಷನ್ಸ್ಗಳು ಕಾಣ್ತವೆ ಅಂತಂದರೆ ಈ ಪರ್ಟಿಕ್ಯುಲರ್ ಎಲಿಮೆಂಟ್ ಯಾವ ರೀತಿ ಕಾಣುತ್ತೆ ಅಂತ. ಸಿ ಕಲೆಕ್ಷನ್ ಲಿಂಕ್ಸ್ ಟೆಕ್ಸ್ಟ್, ಕಲೆಕ್ಷನ್ ಲಿಸ್ಟ್ ಬೆಂಟೋ, ಕಲೆಕ್ಷನ್ ಕ್ಯಾರೋಸೆಲ್, ರೈಟ್, ಕಲೆಕ್ಷನ್ ಎಡಿಟೋರಿಯಲ್, ಕಲೆಕ್ಷನ್ ಗ್ರೀಡ್, ಈ ರೀತಿ ಆಪ್ಷನ್ಸ್ಗಳು ಇರ್ತವೆ. ಓಕೆ, ಸೊ ನಾವ್ ಲೆಟ್ ಮೀ ಆ್ಯಡ್ ಸಿ ಇಲ್ಲಿ ಎ ಐ ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸಿ ಇಲ್ಲಿ ಜನ್ರೇಟ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಜನ್ರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಆಪ್ಷನ್ ಏನಿರುತ್ತೆ, ಪ್ರಾಂಪ್ಟ್ ಬರೀಬೇಕು ರೈಟ್. ಸೊ ಅದಕ್ಕೋಸ್ಕರ ಜನ್ರೇಟ್ ಬ್ಲಾಕ್ ಅಂತ ಇರುತ್ತೆ. ಸೊ ನಾನಿಲ್ಲಿ ಜಸ್ಟ್ ಮೆನ್ಷನ್ ಮಾಡ್ತೀನಿ ಕ್ರಿಯೇಟ್ ಎ ಅನೌನ್ಸ್ಮೆಂಟ್ ಬಾ. ಸಿ ಹಿಯರ್ ಅನೌನ್ಸ್ಮೆಂಟ್ ಬಾ ಏನಾಯಿತು, ಕ್ರಿಯೇಟ್ ಆಯಿತು ರೈಟ್. ಸೊ ಇಲ್ಲಿ ಜನ್ರೇಟ್ ಬರ್ತಿದೆ, ಜನ್ರೇಟ್ ಆಗುತ್ತೆ ಅನೌನ್ಸ್ಮೆಂಟ್ ಬಾ. ಸಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಕೋಡ್ ಬರುತ್ತಿದೆ ಅಂತಂದರೆ ಇಫ್ ಇನ್ ಕೇಸ್ ನೀವು ಎ ಐ ಯೂಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಯೂಸ್ ಹಿಯರ್. ಸೊ ಆರ್ ಎಲ್ಸ್ ಸೊ ಜಸ್ಟ್ ನಾನು ರಾಂಗ್ ಹೋಗ್ತೀನಿ ರೈಟ್, ರಾಂಗ್. ಸೊ ಇದು ಕೂಡ ಶಾಪಿಫೈ ಸೈಟ್. ಸಿ ಇಲ್ಲಿ ಅನೌನ್ಸ್ಮೆಂಟ್ ಬಾ ಏನಾಯಿತು, ಕ್ರಿಯೇಟ್ ಆಯಿತು. ಸೊ ನೀವು ಎಡಿಟ್ ಮಾಡ್ತೀರಾ ಅಂತಂದರೆ ಮ್ಯಾನ್ಯುಯಲಾಗೆ ಎಡಿಟ್ ಮಾಡ್ಬೋದು. ಸಿ ಇಲ್ಲಿ ಅನೌನ್ಸ್ ಬಾ ಲೈಕ್ ಫ್ರೀ ಶಿಪ್ಮೆಂಟ್ over 999 rupees. ಓಕೆ, ಸೊ ದೆನ್ ಟೆಕ್ಸ್ಟ್ ಅಲೈನ್ಮೆಂಟ್ ಇರುತ್ತೆ. ಲೆಫ್ಟ್ ಬೇಕಾ, ಸೆಂಟರ್ ಬೇಕಾ, ಆರ್ ಎಲ್ಸ್ ರೈಟ್ ಸೈಡ್ ಬೇಕಾ. ಓಕೆ, ಆ್ಯಂಡ್ ಮ್ಯಾಕ್ಸಿಮಮ್ ವಿಡ್ತ್ ಎಷ್ಟಿರಬೇಕು, ವರ್ಟಿಕಲ್ ಪ್ಯಾಡಿಂಗ್ ಎಷ್ಟಿರಬೇಕು, ಹಾರಿಜಾಂಟಲ್ ಪ್ಯಾಡಿಂಗ್ ಎಷ್ಟಿರಬೇಕು, ಫಾಂಟ್ ಸೈಜ್ ಎಷ್ಟಿರಬೇಕು. ಸೊ ದೆನ್ ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಚೇಂಜ್ ಇಟ್ ಇನ್ ಟು ಸಮ್ ಅದರ್ ಕಲರ್ ರೈಟ್. ಅಂತಂದರೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಚೂಸ್ ಮಾಡ್ಕೋಬೋದು. ಮೇಕ್ ಶೋರ್ ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಒಂದು ಕಲರ್ ಕೋಡನ್ನು ನೀವು ಮೇಂಟೈನ್ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ರೆಡ್ ಬ್ಲೂ, ಓಕೆ, ರೆಡ್ ಆ್ಯಂಡ್ ವೈಟ್, ಬ್ಲೂ ಆ್ಯಂಡ್ ವೈಟ್. ಸೊ ಅಂತಂದರೆ ಒಂದು ವೆಬ್ಸೈಟಿಗೆ ಒಂದು ಕಲರ್ ಕೋಡ್ ಅನ್ನೋದು ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ನಿಚ್ಚಿಗೆ ಹೋದರೆ ಅವ್ರದ್ದೊಂದು ಕಲರ್ ಕೋಡ್ ಇರುತ್ತೆ. ರಾಂಗಿಗೆ ಬಂದರೆ ಸಿ ರೆಡ್ ಆ್ಯಂಡ್ ವೈಟ್ ಇದೆ ಅವರ ಒಂದು ಕಲರ್ ಕೋಡ್. ಸೊ ರೈಟ್ ಅಂತಂದರೆ ಬ್ರ್ಯಾಂಡನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಅದ್ರ ಬೇಸ್ ಮೇಲೆ ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅನ್ನೋದು ಅಷ್ಟೇ ರೈಟ್. ಸೊ ಇದು ಹೋಮ್ ಪೇಜ್ ಇಲ್ಲ ಅಂತಂದರೆ ಡೈರೆಕ್ಟ್ ಶಾಪ್ ಪೇಜೇ ಇದೆ. ಸೊ ಇದನ್ನು ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು ನಾವು. ಸೊ ಲೆಟ್ಸ್ ಸಮ್ Rowdy Club. Yeah, here it is. Shop by season. So ಈ ರೀತಿ ಆಪ್ಷನ್ ಇದೆ.
ಸಿ ಇವೆಲ್ಲ ಏನು ಅಂತಂದರೆ ಅವ್ರು ಕ್ರಿಯೇಟ್ ಮಾಡಿರುವಂಥ ಇಮೇಜಸ್. ಸೊ ಕಲೆಕ್ಷನ್ಸ್, ರೈಟ್? ಸೊ ಇಫ್ ಇನ್ ಕೇಸ್ ನಾನು ಕ್ರಿಯೇಟ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಅಂದರೆ ಕ್ಲಿಕ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಈ ರೀತಿ ಆಪ್ಷನ್ಸ್ಗಳು ಬರ್ತವೆ. ಬಟ್ ಇದು ಏನು, ಅವರು ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿರ್ತಾರೆ. ಓಕೆ, ಅದನ್ನು ಈ ರೀತಿ ಎಡಿಟ್ ಮಾಡಿರ್ತಾರೆ. ಸೊ ಅಂತಂದರೆ ಸೇಲ್, ದಿಸ್ ಕೈಂಡ್ ಆಫ್ ಸ್ಟಫ್, ಟಾಪ್ ವೇರ್, ಟಿ ಶರ್ಟ್ಸ್, ಶರ್ಟ್ಸ್. ಸೊ ಈ ರೀತಿ ಆಪ್ಷನ್ ಇರುತ್ತೆ. ಸೊ ಲೆಟ್ ಮೀ ಕ್ರಿಯೇಟ್ ಸಮ್ ಚಾಟ್ ಜಿ ಪಿ ಟಿ ಹೋಗೋಣ. ಓಕೆ, ಹೇ ಚಾಟ್ ಜಿ ಪಿ ಟಿ, ಹ್ಯಾವ್ clothing brand called PJ Brands. Okay, now I'm creating a store in Shopify. So I need a hero section design for my store. So create, so generate prompt for my store. Make sure use proper color palette and proper fonts and proper design in depth. ರೈಟ್, ನಾನು ಇಲ್ಲೊಂದು ಪ್ರಾಂಪ್ಟನ್ನು ಕೊಟ್ಟಿದ್ದೇನೆ. ಸೊ ಅದ್ರ ಬೇಸ್ ಮೇಲೆ ಒಂದು ಕಾಪಿ ಪೇಸ್ಟ್ ಪ್ರಾಂಪ್ಟನ್ನು ನನಗಿಲ್ಲಿ ಜನರೇಟ್ ಮಾಡಿ ಕೊಡುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ರೈಟ್? ಸೊ ನಾನು ಇದನ್ನು ಏನು ಮಾಡ್ತೀನಿ ಅಂತ ಅಂದರೆ ಕಾಪಿ ಮಾಡ್ತೀನಿ, ರೈಟ್? ಆ್ಯಂಡ್ ಐ ಗೋ ಬ್ಯಾಕ್ ಟು ಮೈ ಸ್ಟೋರ್. ಸೊ ಹಿಯರ್ ಆ್ಯಡ್ ಸೆಕ್ಷನ್ ಅಂತ ಇದೆ, ರೈಟ್? ಸೊ ಇಲ್ಲಿ ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಗೈನ್, ಆ್ಯಂಡ್ ನಾನಿಲ್ಲಿ ಪ್ರಾಂಪ್ಟನ್ನು ಬರೀತೀನಿ. ಸೊ ದೆನ್ ಇಲ್ಲಿ ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜನರೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನನಗೆ ಆ ಪ್ರಾಪರ್ ಸೆಕ್ಷನ್ ಅನ್ನೋದು ಏನಿರುತ್ತೆ ಕ್ರಿಯೇಟ್ ಆಗುತ್ತೆ, ರೈಟ್? ಸೊ ಈ ರೀತಿ ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತೀರಾ ಅಂತ ಅಂದರೆ, ಅಥವಾ ಪ್ರಾಪರ್ ಸೆಕ್ಷನ್ಸನ್ನು ಕ್ರಿಯೇಟ್ ಮಾಡ್ತೀರಾ ಅಂತ ಅಂದರೆ ಯು ಕ್ಯಾನ್ ಕ್ರಿಯೇಟ್. ಬಟ್ ಮೇಕ್ ಶೋರ್ ಶಾಪಿಫೈ ಆ್ಯಸ್ ಫರ್ ನೌ ಇಮೇಜಸನ್ನು ಜನರೇಟ್ ಮಾಡಲ್ಲ. ಸೊ ಈ ನೀವು ಏನೇನು ಇಮೇಜಸ್ ಅಥವಾ ಬ್ಯಾನರ್ಸ್ಗಳನ್ನು ಏನೇನು ಹಾಕ್ತೀರಾ ಅದನ್ನೆಲ್ಲ ನೀವೇ ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡಿ ಆ ಇಮೇಜಸ್ಗಳನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಆ್ಯಸ್ ಪರ್ ನಾವು ಶಾಪಿಫೈ ಇಮೇಜಸ್ಗಳನ್ನು ಜನ್ರೇಟ್ ಮಾಡ್ತಿಲ್ಲ ಅಥವಾ ಬ್ಯಾನರ್ಸ್ಗಳನ್ನು ಜನ್ರೇಟ್ ಮಾಡ್ತಿಲ್ಲ. ಓಕೆ, ಸೊ ಏನು ಮಾಡ್ತಿದೆ, ಸೆಕ್ಷನ್ಸ್ಗಳನ್ನು ಜನ್ರೇಟ್ ಮಾಡುತ್ತೆ. ಅಥವಾ ಇಫ್ ಇನ್ ಕೇಸ್ ಏನಾದರೂ ಟೆಕ್ಸ್ಟ್ ಚೇಂಜ್ ಮಾಡಬೇಕು ಅಥವಾ ಯಾವುದಾದ್ರೂ ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕು ಅಂತ ಅಂದರೆ ಜನ್ರೇಟ್ ಮಾಡಿ ಕೊಡುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಜನ್ರೇಟ್ ಮಾಡ್ತಿರುತ್ತೆ. ಸೊ ಆ್ಯಸ್ ಫರ್ ನಾವ್ ಇಲ್ಲಿವರೆಗೂ ನಿಮ್ಗೆ ಏನಾದರೂ ಡೌಟ್ ಇದೆಯಾ? ನೋ. ಏನಾದರೂ ಡೌಟ್ ಇದೆಯಾ? ನಿಶ್ಚಿತ್, ಮುಖೇಶ್? ಚಲೋ. ಸೊ ಇದನ್ನು ಜನರೇಟ್ ಆಗ್ತದೆ. ಇಲ್ಲಿ ನೀವು ನೋಡ್ಬೋದು ಕೋಡಿಂಗ್ ಅನ್ನೋದು ಬರೀತದೆ, ರೈಟ್?
let's wait for some time. So ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಅಗೇನ್ AI ಅಲ್ಲ, ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಲೆಟ್ಸ್ ಜನರೇಟ್ ಆಗ್ತಿರ್ಲಿ ಅದು. Let's check. See, here it is. Right? ಸೊ ಇಮೇಜ್ ಹಾಕ್ಲಿಕ್ಕೆ ಕೂಡ ನಮಗೆ ಇಮೇಜ್ ಸೆಕ್ಷನ್ ಅನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಸಿ, ರೈಟ್? ಸೊ ಲೆಟ್ಸ್ ಸೇವ್ ಇಟ್ ಆ್ಯಂಡ್ ವಿಲ್ ವ್ಯೂ. ಸಿ, ಹಿಯರ್ ಇಟ್ ಈಸ್. ತುಂಬ ಚೆನ್ನಾಗಿದೆ, ರೈಟ್? ನ್ಯೂ ಅರೈವಲ್ಸ್, ಫ್ರೀ ಶಿಪ್ಪಿಂಗ್, ಸಿನ್ಸ್ ಯಾವಾಗಲಿಂದ ಇದೆ, ರೈಟ್? ಏನೇನು ಎಡಿಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಟೆಕ್ಸ್ಟ್ ಎಡಿಟ್ ಮಾಡ್ತೀರಾ? ಸೆಲೆಕ್ಟ್ ಮಾಡಿ, ಇಲ್ಲಿ ಆಪ್ಷನ್ ಇರುತ್ತೆ. ಸಿ, ಎಲಿವೇಟ್ ಯುವರ್ ಎವ್ರಿ ಡೇ ಸ್ಟೈಲ್. ಚೇಂಜ್ ಮಾಡ್ತೀರಾ ಅಂದರೆ ಚೇಂಜ್ ಮಾಡ್ಬೋದು. ನ್ಯೂ ಕಲೆಕ್ಷನ್ 2026 ಇಲ್ಲಿದೆ, ರೈಟ್? ಶಾಪ್ ನಾವ್ಗೆ ಏನು ಎಡಿಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಶಾಪ್ ನಾವ್ ಅಥವಾ ಬೈ ನಾವ್ ಅಂತಂದರೆ ಏನಾದರೂ ಎಡಿಟ್ ಮಾಡ್ತೀರಾ ಅಂತಂದರೆ ಪೇಸ್ಟ್ ಅಂತಂದರೆ ಲಿಂಕನ್ನು ಪೇಸ್ಟ್ ಮಾಡಬೇಕು ಅಂತಂದರೆ ಶಾಪ್ ನಾವು ಕ್ಲಿಕ್ ಮಾಡಿದ್ರೆ ಯಾವ ಪರ್ಟಿಕ್ಯುಲರ್ ಪೇಜಿಗೆ ಅವ್ರು ಹೋಗಬೇಕು, ಶಾಪ್ ಪೇಜಿಗೆ ಹೋಗ್ಬೇಕಾ, ಪ್ರಾಡಕ್ಟ್ಸ್ ಪೇಜಿಗೆ ಹೋಗ್ಬೇಕಾ, ಅಥವಾ ಪ್ರಾಪರ್ ಕಲೆಕ್ಷನ್ಸ್ ಮೇಲೆ ಹೋಗಬೇಕಾ. ಸೊ ದೆನ್ ಎಕ್ಸ್ಪ್ಲೋ ಕಲೆಕ್ಷನ್ ಆಪ್ಷನ್ ಇದೆ. ಎಕ್ಸ್ಪ್ಲೋ ಕಲೆಕ್ಷನ್ ಅಂತಂದರೆ ಏನು, ಹೊಸದಾಗಿ ಯಾವುದಾದ್ರೂ ಬಂದಿರ್ತವೆ ಅಂತಂದರೆ ನೀವು ಕಲೆಕ್ಷನ್ಸ್ ಕ್ರಿಯೇಟ್ ಮಾಡಿರ್ತೀರ, ರೈಟ್? ಮೆನ್ ಟಿ ಶರ್ಟ್ಸ್, ವಿಮೆನ್ ಟ್ರೌಸರ್ಸ್, men watches, belts. So collections, right? Collections. Then image add ಮಾಡ್ತೀರಾ ಅಂತಂದ್ರೆ you can add image here. ಸೊ ಇಲ್ಲೆಲ್ಲ ಆಪ್ಷನ್ ಇರುತ್ತೆ. ಸಿ, ರೈಟ್? ಇಂಡಿಕೇಟರ್ಸ್, ಲೈಕ್ ಇಂಡಿಕೇಟರ್ಸ್ ಅಂತಂದರೆ ಏನು, ಇದು ಪ್ರೀಮಿಯಂ ಫ್ಯಾಬ್ರಿಕ್, ಫಾಸ್ಟ್ ಡೆಲಿವರಿ, ಈಸಿ ರಿಟರ್ನ್ಸ್, ಸೆಕ್ಯೂರ್ ಚೆಕ್ಔಟ್, ಈ ರೀತಿ. ಸೊ ಇಮೇಜ್ ಆ್ಯಡ್ ಮಾಡ್ತೀರಾ ಅಂತಂದರೆ ಎಸ್ ಯು ಕ್ಯಾನ್ ಆ್ಯಡ್ ಇಮೇಜ್. ಎಕ್ಸ್ಪ್ಲೋರ್ ಫ್ರೀ ಇಮೇಜ್ ಅಂತ ಇದೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಹಿಟ್. ವಿಮೆನ್ ಫ್ಯಾಷನನ್ನು ತೊಗೊಳ್ಳೋಣ ಅಂತಂದರೆ ಸ್ಟಾಕ್ ಇಮೇಜಸನ್ನು ತೊಗೊಳ್ತಾರೆ. ಸೊ ಲೆಟ್ಸ್ ಆ್ಯಡ್ ದಿಸ್, ದೆನ್ ಸೆಲೆಕ್ಟ್ ಇಟ್. ಇಲ್ಲಿ ನೀವು ನೋಡ್ಬೋದು ಆ ಇಮೇಜ್ ಇಲ್ಲಿ ಬರುತ್ತೆ. ಸಿ, ರೈಟ್? ಆ್ಯನಿಮೇಷನ್ಸನ್ನು ಆ್ಯಡ್ ಮಾಡಿದೆ, ಲೈಕ್ ಆ್ಯನಿಮೇಟ್ ಮಾಡಿದೆ. ಸಿ ಹಿಯರ್. ಸೊ ಅಲ್ಲಿ ಸೇವ್ ಇಟ್. ಓಕೆ, ಆ್ಯಂಡ್ ನಿಮ್ಗಿನ್ನೂ ಏನಾದರೂ ಎಡಿಟ್ ಮಾಡಬೇಕು ಅಂತಂದರೆ ಎಡಿಟ್ ಮಾಡ್ಬೋದು. ಏನಾದರೂ ರಿಮೂವ್ ಮಾಡ್ತೀರಾ ಅಂತಂದರೆ ರಿಮೂವ್ ಮಾಡ್ಬೋದು. ಆ್ಯಂಡ್ ಫಾರ್ ಎಕ್ಸಾಂಪಲ್ ಈ ನ್ಯೂ ಅರೈವಲ್ಸ್, ಫ್ರೀ ಶಿಪ್ಪಿಂಗ್ ಸಿನ್ಸ್ 2026 ಯಾವುದು ಬೇಡ ಅಂತ ಅಂದ್ಕೊಳ್ಳಿ, ನೀವೇನು ಮಾಡ್ಬೋದು, ರಿಮೂವ್ ಮಾಡ್ಬೋದು. ಸೊ ಲೆಟ್ಸ್ ಬ್ಯಾಚ್ ಸಿ, ಬ್ಯಾಚ್ 2 ಬೇಡ, ಬ್ಯಾಚ್ 3 ಬೇಡ ಅಂತಂದರೆ ಬ್ಯಾಡ್ಜಸ್ ಬೇಡ ಅಂತಂದರೆ ಯು ಕ್ಯಾನ್ ರಿಮೂವ್ ಇಟ್. ಸಿ, ವೆರಿ ಸಿಂಪಲ್, ರೈಟ್? ಸೊ ಇದು ಏನು, ಇದೆಲ್ಲದು ಏನು ಅಂತಂದರೆ ಜಸ್ಟ್ ಒಂದು ಪ್ರಾಂಪ್ಟ್. ಸೊ ನಾನು ಇಲ್ಲಿ ಜಸ್ಟ್ ಬೇಸಿಕ್ ಪ್ರಾಂಪ್ಟ್ ಬರೆದಿದ್ದು, ರೈಟ್?
ಬೇಸಿಕ್ ಪ್ರಾಂಪ್ಟಿಗೆ ಇಷ್ಟು ಚೆನ್ನಾಗಿ ಕೊಟ್ಟಿದೆ ಅಂತಂದರೆ ನೀವು ಇನ್ ಡೆಪ್ತಾಗಿ ಬರೆದ್ರೆ ನಿಮ್ಗೆ ಹೆಂಗೆ ಕೊಡ್ಬೋದು. ಸೊ ಇನ್ ಡೆಪ್ತಾಗಿ ಬರೀಬೇಕು ಅಂತಂದರೆ ದ ಫಸ್ಟ್ ಥಿಂಗ್ ನೀವು ಕ್ಲಿಯರ್ ಆಗಿರಬೇಕು ಅಂತಂದರೆ ಆ್ಯಕ್ಚುಲ್ ಆಗಿ ನನ್ನ ಸ್ಟೋರಿ ಏನು ಬೇಕು. ಓಕೆ, ಸೊ ನನ್ನ ಸ್ಟೋರಿಗೆ ಏನು ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿದ್ದಾಗ ಇದೆಲ್ಲದು ಕೂಡ ಈಸಿ ಆಗ್ತಾ ಹೋಗುತ್ತೆ. ಟೆಕ್ಸ್ಟ್ ಅದೇ ಆ್ಯಡ್ ಮಾಡಿದೆ, ಸೊ ನಾನು ಟೆಕ್ಸ್ಟ್ ಬರೆದಿಲ್ಲ, ಏನೂ ಬರೆದಿಲ್ಲ, ಹೆಡ್ಲೈನ್ ಬರೀಲಿಲ್ಲ, ಏನೂ ಬರಲಿಲ್ಲ, ರೈಟ್. ನಾನು ಮ್ಯಾನ್ಯುಯಲ್ ಆಗಿ ಮಾಡ್ತಾ ಕೂತ್ಕೊಂಡ್ರೆ ಅಫ್ಕೋರ್ಸ್ ಇದು ಸ್ವಲ್ಪ ಟೈಮ್ ತೊಗೊಳ್ಳೋದು. ಬಟ್ ಹಿಯರ್ ಅಗೇನ್ ಏನಾದರೂ ಚೇಂಜಸ್ ಮಾಡ್ತೀರಾ ಅಂತಂದರೆ ಅಗೇನ್ ಆ್ಯಸ್ ಫರ್ ಚೇಂಜಸ್ ಅಂತ ಹೋಗಿ ನೀವು ಚೇಂಜಸ್ ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಬೋದು. ಬಟ್ ಮೇಕ್ ಶೋರ್ ಕ್ರೆಡಿಟ್ಸ್ ಅನ್ನೋದು ತೊಗೊಳ್ತಿರುತ್ತೆ, ಇದಂತೂ ಫಿಕ್ಸು, ರೈಟ್. ಸೊ ಇನ್ನೇನು ಬೇಕು, ರೈಟ್. ಸೇವ್ ಮೇಲೆ ಕ್ಲಿಕ್ ಮಾಡಿ, ದೆನ್ ಎಕ್ಸಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇನ್ನೊಂದು ಆಪ್ಷನ್ ಇದೆ ನಮಗೆ. ವರ್ಡ್ ಪ್ರೆಸ್ಸಲ್ಲಿ ಒಂದು ಆಪ್ಷನ್ ಇತ್ತು ನಮಗೆ, ಏನು ಪ್ಲಗಿನ್ಸ್ ಅಂತಂದರೆ ನಮ್ಮ ಸೈಟಿಗೆ ಏನೇ ಅಡಿಷ್ನಲ್ ಆಗಿ ಏನೇ ಬೇಕು ಅಂತಂದರೆ ನಾವು ಪ್ಲಗಿನ್ಸ್ ಮೂಲಕ ಹೋಗ್ತಿದ್ವಿ, ರೈಟ್. ಬಟ್ ಶಾಪಿಫೈಯಲ್ಲಿ ನಾವು ಅದನ್ನ ಏನಂತ ಕರಿತೀವಿ, ಆ್ಯಪ್ಸ್. ಓಕೆ, ಏನಂತ ಕರಿತೀವಿ, ಆ್ಯಪ್ಸ್. ಸೊ ಜಸ್ಟ್ ನೀವು ನಿಮ್ಮ ಡ್ಯಾಶ್ ಬೋರ್ಡ್ಗೆ ಹೋದರೆ ಇಲ್ಲಿ ಡೈಲಿ ಆಪ್ಷನ್ ಆಗಿ ಸಿಲಿ ಆ್ಯಪ್ಸ್ ಅಂತ ಇರುತ್ತೆ. ಸೊ ನೀವು ಇಲ್ಲೇನು ಮಾಡಬೇಕು, ಸರ್ಚ್ ಮಾಡಬೇಕು ಅಷ್ಟೇ. ನಿಮ್ಗೆ ಯಾವುದು ಸರ್ಚ್, ಯಾವ ಪ್ಲಗಿನ್ ಅಥವಾ ಯಾವ ಅಡಿಷ್ನಲ್ ಆಗಿ ಏನಾದರೂ ಬೇಕು ಅಂತಂದರೆ ನೀವಿಲ್ಲಿ ಸರ್ಚ್ ಮಾಡಬೇಕಾಗತ್ತೆ, ರೈಟ್. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಬೇಕು ಅಂತ ಅಂದ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ, ರೈಟ್. ಸೊ ಅದಕ್ಕೆ ನೀವೇನು ಮಾಡಬೇಕು, ಸರ್ಚ್ ಮಾಡಬೇಕು, ರೈಟ್. ಫಾರ್ ಎಕ್ಸಾಂಪಲ್ ಇವಾಗ ಫಾರ್ಮ್ ಬೇಕು ಅಂತ ಅಂದ್ಕೊಳ್ಳೋಣ. ಸೊ ದೇರ್ ಈಸ್ ಎ ಆ್ಯಪ್ ಕಾಲ್ಡ್ ಪವರ್ ಕಾಂಟ್ಯಾಕ್ಟ್ ಫಾರ್ಮ್ ಬಿಲ್ಡರ್. ಸೊ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೋಬೋದು. ಪವರ್ ಕಾಂಟ್ಯಾಕ್ಟ್ ಫಾರ್ಮ್ ಬಿಲ್ಡರ್, ಬಿಲ್ಡ್ ಫಾರ್ ಶಾಪಿಫೈ ಆಪ್ಷನ್ ಇದೆ. ಸೊ ಜಸ್ಟ್ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಯು ಹ್ಯಾವ್ ಟು ಇನ್ಸ್ಟಾಲ್ ಇಟ್. ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ, ಆಕ್ಟಿವೇಟ್ ಮಾಡ್ಕೋಬೇಕು, ರೈಟ್. ಸೊ ಇಲ್ಲಿ ಆಪ್ಷನ್ ಇರುತ್ತೆ, ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನಾವು ವರ್ಡ್ ಪ್ರೆಸ್ಸಲ್ಲಿ ಪ್ಲಗಿನ್ಸ್ ಯೂಸ್ ಮಾಡ್ತೀವಿ, ಶಾಪಿಫೈಯಲ್ಲಿ ಆ್ಯಪ್ಸ್ ಯೂಸ್ ಮಾಡ್ತೀವಿ, ಸಿಂಪಲ್. ಸೊ ಒನ್ಸ್ ನಾವು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾವು ಯಾವ್ಯಾವ ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ, ರೈಟ್, ಅವೆಲ್ಲವುದು ಕೂಡ ಇಲ್ಲಿ ಬರುತ್ತೆ. ಪವರ್ಫುಲ್ ಫಾರ್ಮ್ ಬಿಲ್ಡರ್, ಫಾರ್ಮ್ಸ್, ರೈಟ್. ಸೊ ಫ್ರೀ ಪ್ಲ್ಯಾನ್ ಯೂಸ್ ಮಾಡ್ತೀರಾ ಅಂತಂದರೆ ಫ್ರೀ ಪ್ಲ್ಯಾನನ್ನು ಯೂಸ್ ಮಾಡ್ಬೋದು. ಅಪ್ ಟು 1 ಫಾರ್ಮನ್ನು ನೀವು ಕ್ರಿಯೇಟ್ ಮಾಡ್ಬೋದು. 200 MB ಸ್ಟೋರೇಜ್ ಸ್ಪೇಸ್ ಇದೆ. ಇಫ್ ಇನ್ ಕೇಸ್ ನೀವು ಪೇಯ್ಡ್ಗೆ ಹೋಗ್ತೀರಾ ಅಂದರೆ $9 ಅಂತಂದರೆ 900, ಆಲ್ಮೋಸ್ಟ್ 1000 ರೂಪೀಸ್ ಪರ್ ಮಂತನ್ನು ನೀವು ಪೇ ಮಾಡಬೇಕಾಗತ್ತೆ. ಸೊ ಫ್ರೀ ಪ್ಲ್ಯಾನನ್ನು ನಾವು ಯೂಸ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಫಾರ್ಮ್ I'll go for free plan. Number of form 1. So then just scroll down ಮಾಡಿ ಏನೆಲ್ಲ ಕೊಡ್ತಾರೆ ಅನ್ನೋದು ಇಲ್ಲಿರುತ್ತೆ. continue as free, ರೈಟ್. ಫಾರ್ಮ್ ಆಪ್ಷನ್ ಇರುತ್ತೆ. ಇಲ್ಲಿ ಇಂಪೋರ್ಟ್ ಫಾರ್ಮ್ಸ್ ಇದ್ರೆ ಇಂಪೋರ್ಟ್ ಮಾಡ್ಕೋಬೋದು, ಇಲ್ಲ ಕ್ರಿಯೇಟ್ ನ್ಯೂ ಫಾರ್ಮ್ ಅಂತಂದರೆ ಯು ಕ್ಯಾನ್ ಕ್ರಿಯೇಟ್. AI ಪವರ್ಡ್ ಫಾರ್ಮ್ ಬಿಲ್ಡರ್ ಇರುತ್ತೆ, ಅಂದರೆ ಇದನ್ನು ಬೀಟಾ ವರ್ಷನ್ ಎಲ್ಲಿದೆ ಅಂತಂದರೆ ಟೆಸ್ಟಿಂಗ್ ವರ್ಷನ್. ಸೊ ಬ್ರೌಸ್ ಪ್ರೀ ಬಿಲ್ಡ್ ಅಂತಂದರೆ ಇಲ್ಲಿ ಟೆಂಪ್ಲೇಟ್ಸ್ಗಳು ಸಿಗ್ತವೆ.
ಸೊ ಟೆಂಪ್ಲೇಟ್ಸ್ಗಳನ್ನು ನೀವು ಇಲ್ಲಿ ಏನು ಮಾಡ್ಬೋದು, ಕ್ರಿಯೇಟ್ ಮಾಡ್ಕೋಬೋದು. ಅಂತಂದರೆ ಯಾವುದಾದ್ರೂ ಇರೋದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು. ಸೊ ಚೂಸ್, ನಾನು ಇದನ್ನೇ ಚೂಸ್ ಮಾಡ್ತೀನಿ, ಸೆಲೆಕ್ಟ್. ರೈಟ್. ಸೊ ಏನೇನು ಬೇಕು ಇದೆಲ್ಲ ಆಪ್ಷನ್ಸ್ಗಳಿರ್ತವೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್ ಬೇಕಾ ಬೇಡವಾ, ಜಸ್ಟ್ ಡಿಲೀಟ್ ಮಾಡಿ. ಇಮೇಲ್ ನಂಬರ್ ಬೇಕು, ಫೋನ್ ನಂಬರ್ ಬೇಕು, ಮೆಸೇಜ್ ಬೇಕಾ, ಎಸ್ ಬೇಕು ಅಂತಂದರೆ ಬೇಕು ಅಂತ ಹೇಳಿ, ಬೇಡ ಅಂದರೆ ಬೇಡ. ಆ್ಯಂಡ್ ಇಲ್ಲಿ ಆ್ಯಡ್ ಎಲಿಮೆಂಟ್ ಅಂತ ಇರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಬೇರೆ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಆ್ಯಡ್ ಹಿಯರ್ ಪಾಸ್ವರ್ಡ್, ಕಂಟ್ರಿ, ಈ ರೀತಿ ಆಪ್ಷನ್ಸ್ ಇರುತ್ತೆ. ಬಟ್ ಫಾರ್ ಮಿ ಇದು ಓಕೆ. ಸೊ ನಾನು ಮತ್ತೆ ಬೇರೆ ಬೇರೆ ಏನು ಕೂಡ ಎಡಿಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನೇಮ್, ಸಿ ನೇಮ್ ಆಲ್ರೆಡಿ ಇದೆ, ಸೊ ಐ ಡಿಲೀಟ್ ದಿಸ್. ಓಕೆ, ಸೊ ನನಗಿಷ್ಟು ಸಾಕು. ಸೊ ದೆನ್ ಸೇವ್ ಇಟ್, ರೈಟ್, ಆ್ಯಂಡ್ ಪಬ್ಲಿಷ್. ಅಂತಂದರೆ ಇಲ್ಲಿ ಡಿಸ್ಪ್ಲೇ ಸ್ಟೈಲ್ ಯಾವ ರೀತಿ ಬೇಕು ಅನ್ನೋದಿದೆ. ಸೊ ಪಾಪಪ್ ಬೇಕಾ, ಆರ್ ಎಲ್ಸ್ ಫ್ಲೋಟ್ ಬೇಕಾ, ಬಾಕ್ಸ್ಡ್ ಬೇಕಾ. ಸೊ ನಾನಿಲ್ಲಿ ಪಾಪಪ್ಪನ್ನು ಚೂಸ್ ಮಾಡ್ತೀನಿ. ಆ್ಯಂಡ್ ಆಟೋಮೆಟಿಕಲಿ ಮ್ಯಾಚ್ ಫಾರ್ಮ್ ಸ್ಟೈಲ್ ವಿತ್ ಯುವರ್ ಥೀಮ್, ಎಸ್. ಆ್ಯಂಡ್ ದೆನ್ ಕಾಪಿ ಶಾರ್ಟ್ ಕೋಡ್ ಅಂತ ಇರುತ್ತೆ, ಶಾರ್ಟ್ ಕೋಡನ್ನು ಕಾಪಿ ಮಾಡಿ. ಸೊ ದೆನ್ ನೆಕ್ಸ್ಟ್, ಸೊ ದೆನ್ ಕ್ಲೋಸ್, ದೆನ್ ಪಬ್ಲಿಷ್. ಕಾಪಿ ಶಾರ್ಟ್ ಕೋಡ್, ನೆಕ್ಸ್ಟ್. ವಿಚ್ ಪೇಜ್ ಟೈಪ್ ಯು ವಾಂಟ್ ಟು ಡಿಸ್ಪ್ಲೇ ಅಂತಂದರೆ ಯಾವ ಪೇಜಲ್ಲಿ ನೀವು ಡಿಸ್ಪ್ಲೇ ಮಾಡಬೇಕಂತ ಅಂದ್ಕೊಂಡಿದ್ದೀರಾ. ಆ್ಯಂಡ್ ಯಾವ ಥೀಮ್ ಇದೆ, ಇಲ್ಲಿ ಆಪ್ಷನ್ ಇದೆ. ಆ್ಯಂಡ್ ಪೇಜ್, ಆ್ಯಸ್ ಫರ್ ನಾವು ಜಸ್ಟ್ ಕ್ಲೋಸ್ ಇಟ್. ಓಕೆ, ಆ್ಯಂಡ್ ದೆನ್ ಪಬ್ಲಿಷ್. ಸೊ ಆಲ್ರೆಡಿ ಪಬ್ಲಿಷ್ ಆಗಿದೆ, ಸೊ ಲೆಟ್ಸ್ ಕ್ಲೋಸ್ ಇಟ್. ಎನಿ ಹೌ ಶಾರ್ಟ್ ಕೋಡನ್ನು ನಾವೇನು ಮಾಡಿದ್ದೀವಿ, ಕಾಪಿ ಮಾಡ್ಕೊಂಡಿದ್ದೀವಿ, ರೈಟ್. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಆನ್ಲೈನ್ ಸ್ಟೋರಿಗೆ ಹೋಗ್ತೀನಿ. ಆ್ಯಂಡ್ ದೆನ್ ಪೇಜಸನ್ನು ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ದೆನ್ ಫಾರ್ ಎಕ್ಸಾಂಪಲ್ ಕಾಂಟ್ಯಾಕ್ಟ್ ಅಂತ ಇದೆ, ಓಪನ್ ಮಾಡ್ತೀನಿ. ನಾನು ಓಪನ್ ಮಾಡಿದಾದಮೇಲೆ ಜಸ್ಟ್ ಇಲ್ಲಿ ನಾನು ಏನು ಮಾಡ್ತೀನಿ, ಶಾರ್ಟ್ ಕೋಡನ್ನು ಪೇಸ್ಟ್ ಮಾಡ್ತೀನಿ. ಸೊ ದೆನ್ ಸೇವ್, ರೈಟ್. ಆ್ಯಂಡ್ ದೆನ್ ನಾನು ನನ್ನ ಸೈಟನ್ನು ನೋಡ್ತೀನಿ. And then I'll go to contact. See here, the page is visible. Contact, and I'll go back. And color palette, let me go for hidden, save, and I'll go back to my Shopify store, and then I'll refresh it. See, ಇಲ್ಲಿ ಪೇಜ್ ನಾಟ್ ಫೌಂಡ್ ಅಂತ ಬರುತ್ತೆ. ಏನಕ್ಕೆ, ಇಲ್ಲಿ ನಾನು ಏನು ಮಾಡಿದೆ, ಹಿಡನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ. ವಿಸಿಬಲ್ ಮೇಲೆ ಕ್ಲಿಕ್ ಮಾಡೋಣ, ರೈಟ್. ಸೊ ದೆನ್ ಸೇವ್ and view the contact. See ಇಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ ಅನ್ನೋದು ಏನಾಗ್ತಿದೆ, ಡಿಸ್ಪ್ಲೇ ಆಗ್ತಿದೆ, ರೈಟ್. ಸೊ ಇವಾಗ ಫಾರ್ಮನ್ನು ಇವರು ಆರಾಮಾಗಿ ಫಿಲ್ ಮಾಡ್ಬೋದು, ರೈಟ್. ಫಾರ್ ಎಕ್ಸಾಂಪಲ್ ಸಮ್, ದೆನ್ ಸಬ್ಮಿಟ್, ರೈಟ್. ಥ್ಯಾಂಕ್ಸ್ ಫಾರ್ ಕಾಂಟ್ಯಾಕ್ಟಿಂಗ್ ಅಸ್, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನ್ ಆ್ಯಸ್ ಪಾಸಿಬಲ್ ಅಂತ ಇದೆ. ಸೊ ಈ ಫಾರ್ಮ್ ಎಲ್ಲಿರ್ತವೆ ಅಂತಂದರೆ, ಕ್ರಿಯೇಟ್ ಮಾಡಿದಂಥ ಫಾರ್ಮ್ ಅಂತಂದರೆ ಫಿಲ್ ಮಾಡಿದಂಥ ಫಾರ್ಮ್ ಇನ್ಫಾರ್ಮೇಷನ್ ಎಲ್ಲ ನಮಗೆ ಎಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ, ಸೊ ಜಸ್ಟ್ ಲೆಟ್ಸ್ ರಿಫ್ರೆಶ್ ಇಟ್.
ಪವರ್ಫುಲ್ ಫಾರ್ಮ್ ಬಿಲ್ಡರ್ ಓಪನ್ ಮಾಡಿ. ಸೊ ಇಲ್ಲಿ ಸಬ್ಮಿಷನ್ಸ್ ಆಪ್ಷನ್ಸ್ಗಳಿರ್ತವೆ. ದೇರ್ ಈಸ್ ನೋ ಫಾರ್ಮ್ ಸಬ್ಮಿಷನ್ಸ್, ಗೋ ಟು ಫಾರ್ಮ್ಸ್. It has to come, so let's phone number, some dummy, then submit. See, I'll go back to my store and then I'll refresh it. It has to show. Settings. ಸೊ ಇದನ್ನ ನಾನು ನಿಮಗೆ ನಾಳೆ ಕವರ್ ಮಾಡ್ತೀನಿ, ಏನಕ್ಕೆ ಬರ್ತಿಲ್ಲ ಅಂತ. ಓಕೆ, ಸೊ ಇದು ನಾನು ನಾಳೆ ಕವರ್ ಮಾಡ್ತೀನಿ. ಬಟ್ ಆ್ಯಸ್ ಪರ್ ನಾವು ಇವತ್ತಿನ ಕ್ಲಾಸಲ್ಲಿ ಎ ಐನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಜನರೇಟ್ ಸೆಕ್ಷನ್ಸ್, ರೈಟ್? ಅಥವಾ ನೀವು ಹೋಲ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ಎಸ್ ಕ್ರಿಯೇಟ್ ಮಾಡ್ಬೋದು. ಬಟ್ ಮೇಕ್ ಶೋರ್ ಕ್ರೆಡಿಟ್ಸ್ಗಳನ್ನೋದನ್ನು ಶಾಪಿಫೈ ತೊಗೋತಿರುತ್ತೆ. ಸೊ ಅದನ್ನೇ ಪ್ರೈಸಿಂಗಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಅಂತಂದರೆ ಎಷ್ಟು ಕ್ರೆಡಿಟ್ಸನ್ನು ನಾವು ಕೊಡ್ತೀವಿ. ಆ ಕ್ರೆಡಿಟ್ಸ್ ಮುಗಿದಾದ್ಮೇಲೆ ಯು ಕಾಂಟ್ ಡೂ ಎನಿಥಿಂಗ್. ಆ ಕ್ರೆಡಿಟ್ಸನ್ನು ಬೈ ಮಾಡಬೇಕು ಅಂತಂದಾಗ ಅಗೇನ್ ನೀವು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ, ರೈಟ್? ಸೊ ಚಾಲೋ.